ಅಪ್ಪ, ಜೀವನದಲ್ಲಿ ನಾನು ಎಷ್ಟೆಲ್ಲ ತಪ್ಪು ಮಾಡಿದ್ದೀನಿ. ಅದ್ ನನಗೆ ಗೊತ್ತಿತ್ತು ಅಲ್ವಾ ಅಪ್ಪ? ಯಾಕಪ್ಪ ಒಂದು ದಿನನೂ ನೀನ್ ತಪ್ಪು ಮಾಡ್ತೀನಿ ಅಂತ ಹೇಳಲೇ ಇಲ್ಲ? ದೃಷ್ಟಿ ಮತ್ತೆ ಈಗೇನ್ ಮಾಡೋದು ಅಂತೀರಾ? ಮೊದಲನೇದಾಗಿ ಆ ಕರೀಮ್ಗೂ ಶರಾವತಿ ಚಿಕ್ಕಮ್ಮವ್ರಿಗೂ ಇರೋ ಸಂಬಂಧನ ತಿಳ್ಕೋಬೇಕು. ಆಮೇಲೆ ಅವ್ರ ಪ್ಲಾನ್ ಏನು, ನನ್ ಗಂಡ ಯಾಕಲ್ಲಿ ಕರೆಸ್ಕೊಂಡ್ರು, ಅವ್ರಿಗೇನ್ ಮಾಡಿದ್ದಾರೆ, ಎಲ್ಲಿದ್ದಾರೆ, ಎಲ್ಲದನ್ನು ತಿಳ್ಕೊಂಡು ಸತ್ಯನ ಮನೆಯವ್ರ ಮುಂದೆ ಬಿಚ್ಚಿಡ್ಬೇಕಣ್ಣ. ಕರೀಂಗೆ ದತ್ತನ್ ಬಗ್ಗೆ ಹೇಳಿ ಪರಿಚಯ ಆಗೋದಕ್ಕೆ ಕಾರಣ ಶರಾವತಿನೇ. ಆದ್ರೆ ಅವಳು ಇದನ್ನ ಯಾಕೆ ಮಾಡಿದ್ಲು ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು. ಇಷ್ಟು ದಿನ ಅವನು ಎಲ್ಲಿದ್ದ, ಈಗ ಎಲ್ಲಿದ್ದಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅಷ್ಟೇ ಅಲ್ಲ, ನನ್ ಗಂಡ ಎಲ್ಲಿದ್ದಾರೆ, ಅವ್ರನ್ನೆಲ್ಲಿ ಬಚ್ಚಿಟ್ಟಿದ್ದಾರೆ ಅನ್ನೋ ಸತ್ಯನೂ ಆಚೆ ತರಬೇಕು. ಹೇಳಕ್ಕಾಗಲ್ಲ ದೃಷ್ಟಿ. ಅವನ ಮೇಲಿರೋ ಕೋಪಕ್ಕೆ ಅವನನ್ನ ಎಲ್ಲಾದ್ರೂ ಕೂಡಾಕಿ ಹಿಂಸೆ ಕೊಟ್ಟಿರ್ಬೋದು. ದತ್ತಾ ಬೈಗೋಸ್ಕರ ನಾನು ಏನ್ ಮಾಡಕ್ಕೂ ರೆಡಿ ಇದೀನಿ. ಏನ್ ಮಾಡ್ಬೇಕು ಅಂತ ಹೇಳು ತಂಗ್ಯವ. ಅಣ್ಣ, ರೂಪಕ ಮತ್ತೆ ಶರಾವತಿ ಚಿಕ್ಕಮ್ಮವ್ರ ಮಧ್ಯೆ ನಡೆದಿರೋ ಹಣದ ವ್ಯವಹಾರಗಳು, ಅವ್ರಿಬ್ರು ಸೇರಿ ಮಾಡಿರೋ ಕೆಟ್ಟ ಕೆಲ್ಸಗಳಿಗೆ ಸಾಕ್ಷಿಗಳನ್ನ ನೀನ್ ಕಂಡು ಹಿಡಿಬೇಕು. ಇನ್ನು ಮನೆ ಒಳಗಡೆ ಅವ್ರಿಗೆ ಸಂಬಂಧಪಟ್ಟ ವಸ್ತುಗಳು, ಅದಕ್ಕೆ ಸಾಕ್ಷಿಗಳನ್ನ ನಾನು ಕಿಶೋರನ್ನ ಕಂಡು ಹಿಡಿತೀವಿ. ನನ್ ದತ್ತನ್ ವಿರುದ್ಧ ಷಡ್ಯಂತ್ರ ಮಾಡ್ತಾರ. ನಾನ್ ಈಗ ಅವರನ್ನೆಲ್ಲ ಹೇಗ್ ಸಿಕ್ಕಾಕ್ತೀನಿ ಅಂದ್ರೆ ಅವ್ರ ಈ ಚಕ್ರ ವ್ಯೂಹದಿಂದ ಹೊರಗಡೆಯಿಂದ ಬರಬಾರ್ದು. ಹಾಗೆ ಮಾಡ್ತೀನಿ. ಹಾಗೆ ಆಗುತ್ತೆ ಬಜರಂಗಿ ಅಣ್ಣ. ನಾವೆಲ್ಲರೂ ಇದ್ರಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕು. ಕೆಲಸ ಆಗೋವರೆಗೂ ಯಾರಿಗೂ ಒಂದು ಸುಳಿವು ಕೂಡ ಗೊತ್ತಾಗ್ಬಾರ್ದು. ಅದರಲ್ಲೂ ಅಮ್ಮಂಗಂತೂ ಗೊತ್ತಾಗೋದೇ ಬೇಡ. ಸದ್ಯಕ್ಕಮ್ಮ ಆಶ್ರಮಕ್ಕೆ ಹೋಗಿದ್ದಾರೆ. ಅವ್ರು ಬರೋ ದಿನ ಸತ್ಯದ ಅನಾವರಣ ಆಗ್ಬೇಕು. ಅಕ್ಕ, ಏನೋ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡೋ ತರ ಇದೆಯಲ್ಲ. ಅದು ಮನೆಯವರೆಲ್ಲ ಅಳ್ತಾ ಇರೋ ಟೈಮಲ್ಲಿ? ಅಳೋರು ಅಳ್ತಾನೆ ಇರ್ತಾರೆ, ಹಾಗಂತ ನಾವು ಅವ್ರ ಜೊತೆ ಕುತ್ಕೊಂಡು ಅಳೋದಿಕ್ಕಾಗತ್ತಾ? ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ? ಹಾಗಾದ್ರೆ ನಿನ್ ನೆಕ್ಸ್ಟ್ ಪ್ಲಾನ್ ಏನು? ದತ್ತು ಸತ್ತ, ಅವನ್ ಹೆಂಡತಿ ವಿಧವೆ ಆಗಿದ್ದು ಆಯ್ತು. ಆದ್ರೆ ದತ್ತ ಕೂರ್ತಾ ಇದ್ದಿದ್ ಸಿಂಹಾಸನ ಈಗ ಖಾಲಿ ಆಗಿದೆ. ಆ ಕುರ್ಚಿನ ತುಂಬಾ ದಿನ ಖಾಲಿ ಬಿಡಬಾರ್ದು. ಏನಂತ್ಯ? ಓ, ನೀನ್ ಹೇಳೋದು ನಿಜಾನೇ. ಆದ್ರೆ ದತ್ತನ್ ನಂತರ ಆ ಸೀಟಲ್ಲಿ ಕೂರೋದು ಯಾರು? ಇನ್ಯಾರೋ, ಈ ಶರಾವತಿ. ಅದಕ್ಕೆ ತಾನೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಆದಷ್ಟು ಬೇಗ ದತ್ತು ಕಟ್ಟಿರೋ ಈ ಸಾಮ್ರಾಜ್ಯಕ್ಕೆ ನಾನು ರಾಣಿ ಆಗ್ಬೇಕು. ಆ ಸಿಂಹಾಸನದ ಮೇಲೆ ಕೂತು ಪಟ್ಟಾಭಿಷೇಕ ಮಾಡಿಸ್ಕೋಬೇಕು. ರಾಣಿಯಾಗಿ ಮೆರಿಬೇಕು. ರಾಜ್ಯಭಾರ ಬೇಕು. ಅಲ್ಲ ಅಕ್ಕ, ಈಗಷ್ಟೇ ದತ್ತನ್ ಸಾವಿನ ಸುದ್ದಿ ಮನೆಗ್ ಬಂದಿದೆ. ಇಂಥ ಟೈಮಲ್ಲಿ ಇವರು ನಿನ್ ಪಟ್ಟಾಭಿಷೇಕ ಮಾಡೋದಕ್ಕೆ ಒಪ್ಕೋತಾರಾ? ಪರ್ಮಿಷನ್ ಯಾವಳು ಕೇಳ್ತಾಳೆ? ಅವ್ರ ಒಪ್ಪಿಗೆ ಯಾರಿಗ್ ಬೇಕಾಗಿದೆ? ಅಮ್ಮ, ಅಮ್ಮನ್ಗೆ ದತ್ತು ಸತ್ತೋಗಿರೋ ವಿಚಾರನೇ ಇನ್ನೂ ಗೊತ್ತಿಲ್ಲ. ಆಶ್ರಮದಲ್ಲಿ ಫೋನ್ ಕನೆಕ್ಷನ್ಸ್ ಇಲ್ಲ, ಟಿವಿನೂ ಹಾಕಲ್ಲ. ಅಲ್ಲಿರೋರ್ಗೆ ದತ್ತನ್ ಸಾವಿನ ಸುದ್ದಿ ಗೊತ್ತಿರೋದಿಕ್ಕೆ ಚಾನ್ಸೇ ಇಲ್ಲ. ಅಮ್ಮ ಬರೋದಕ್ಕೂ ಮುಂಚೆನೆ ನಾನು ಪಟ್ಟಾಭಿಷೇಕ ಮಾಡಿಸ್ಕೊಂಡ್ಬಿಡ್ತೀನಿ.
ಈ ದೃಷ್ಟಿ ಅದಕ್ ಬಿಡ್ತಾಳಾ? ಯಾವಳೆ ದೃಷ್ಟಿ? ಈ ಮನೆ ಕೆಲ್ಸದವಳು. ಈಗ ಅವಳು ಈ ಮನೇಲಿ ಇರ್ಬೇಕು ಅಂದ್ರೆ ಕೆಲ್ಸದವಳಾಗೆ ಇರ್ಬೇಕು. ಇಲ್ಲ ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಹೊರಡ್ತಾ ಇರ್ಬೋದು. ಇನ್ನು ಆ ಸೈಲೆಂಟು ಬಜ್ರಂಗಿನೂ ಅಷ್ಟೆ. ಸೈಲೆಂಟ್ ಆಗಿ ಬಿದ್ದಿದ್ರೆ ನನ್ನ ಎಡಬಲ ಸೇವಕರನ್ನಾಗಿ ಇಟ್ಕೋತೀನಿ. ನಕ್ರ ಮಾಡಿದ್ರೆ ಅವ್ರನ್ನು ಒದ್ದು ಆಚೆಗೆ ಹಾಕ್ತೀನಿ. ಅಂದ್ರೆ ನೀನ್ ಪಟ್ಟಾಭಿಷೇಕ ಮಾಡ್ಕೊಳ್ಳೋದನ್ನ ತಡೆಯೋದಕ್ಕೆ ಯಾರು ಇಲ್ಲ ಅಂತೀಯಾ? ಏ, ನನ್ನನ್ನು ಯಾರೇ ತಡಿತಾರೆ? ಈ ಮನೇಲಿ ಅಮ್ಮನಿಗೆ ಮಾತ್ರ ನಾನು ಚೂರು ಪಾರು ತಲೆ ಬಾಗ್ತಾ ಇದ್ದೆ. ಇಲ್ಲಿ ಅವಳು ಇಲ್ಲ, ಆಶ್ರಮ ಸೇರ್ಕೊಂಡಿದ್ದಾಳೆ. ಇನ್ನು ಮಿಕ್ದವರೆಲ್ಲ ನನ್ನ ಕೈಗೊಂಬೆಗಳು. ಅಮ್ಮ ವಾಪಸ್ ಬಂದ್ಮೇಲೆ ನಾನು ಪಟ್ಟಾಭಿಷೇಕ ಮಾಡಿಸ್ಕೊಂಡಿದೀನಿ ಅಂತ ಗೊತ್ತಾದ್ರು ಅವ್ರೇನ್ ತಲೆ ಕೆಡ್ಸ್ಕೊಳಲ್ಲ. ಯಾಕೆ ಹೇಳು? ಅವಳು ಮಗ ಸತ್ತು ಕೊರ್ಗಲ್ಲೇ ಇರ್ತಾಳೆ. ಪಾಪ ಅಮ್ಮ, ದತ್ತ ಸತ್ತಿರೋ ನೋವು ಅದ್ ಹೇಗ್ ತಡ್ಕೋತಾರೋ ಏನೋ. ಅವರು ಅವನ್ನ ತುಂಬಾ ಪ್ರೀತಿಸ್ತಾ ಇದ್ರು. ಆಗ್ಲಿ, ಅವಳಿಗೆ ನೋವು ಆಗ್ಲೇಬೇಕು. ಮಗಳನ್ನ ಬಿಟ್ಟು ಅವನ್ ಯಾವನೋ ದತ್ತು ಪುತ್ರನೋ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾ ಇದ್ಲು. ಅವಳು ನೋವು ತಿನ್ಲೇಬೇಕು. ದತ್ತು ಸತ್ತಾಯ್ತು, ಇನ್ನು ದೃಷ್ಟಿ ಜೀವಂತ ಶವ. ಇನ್ನು ಮಿಕ್ದವ್ರನ್ನೆಲ್ಲ ಮನೆಯಿಂದ ಆಚೆ ಹಾಕಿ ಪಟ್ಟಾಭಿಷೇಕ ಮಾಡಿಸ್ಕೊಂಡು ಮೆರೆಯೋದಷ್ಟೇ ಬಾಕಿ. ನನಗೂ ಆ ದೃಷ್ಟಿ ಮುಖ ಕಂಡ್ರೆ ಆಗೋದೇ ಇಲ್ಲ. ನಿನ್ ಪಟ್ಟಾಭಿಷೇಕ ಮುಗಿದ ತಕ್ಷಣ ದೃಷ್ಟಿ ಮತ್ತೆ ಅವ್ರ ಮನೆಯವ್ರನ್ನೆಲ್ಲ ಇಲ್ಲಿಂದ ಆಚೆ ಹಾಕು. ಅವ್ರ ಯಾರನ್ನು ಕೂಡ ಇಲ್ಲಿ ಇಟ್ಕೋಬೇಡ. ಅದೇ ನನ್ನ ಮುಂದಿನ ಕೆಲ್ಸ. ಅಪ್ಪ, ಜೀವನದಲ್ಲಿ ನಾನು ಎಷ್ಟೆಲ್ಲ ತಪ್ಪು ಮಾಡಿದ್ದೀನಿ, ಅದ್ ನನಗ್ ಗೊತ್ತಿತ್ತು ಅಲ್ವಾ ಅಪ್ಪ? ಯಾಕಪ್ಪ ಒಂದು ದಿನನೂ ನೀನ್ ತಪ್ಪು ಮಾಡ್ತೀನಿ ಅಂತ ಹೇಳಲೇ ಇಲ್ಲ? ಮಗಳೇ, ನೀನ್ ಪದೇ ಪದೇ ತಪ್ಪು ಮಾಡ್ತಾ ಇದ್ರು. ಅಪ್ಪನಾಗಿ ನನ್ನ ಮಗಳು ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅನ್ನೋ ನಂಬಿಕೆಯಲ್ಲಿ ನಾನು ಬದುಕ್ತಾ ಇದ್ದೆ. ನೋಡು, ಏನೆಲ್ಲ ನಡೆದಿದೆ ಎಲ್ಲ ಸತ್ಯನ ದೃಷ್ಟಿ ಹತ್ರ ಹೇಳ್ಕೊಂಡಿದೆಯಲ್ವಾ, ಆ ಖುಷಿ ನನಗಿದೆ. ಧೈರ್ಯವಾಗಿರು, ನೀನು ದೃಷ್ಟಿ ಎಲ್ಲ ನೋಡ್ಕೋತಾಳೆ. ಅಪ್ಪ, ನಾವಿಲ್ಲಿರೋದು ಬೇಡ ಅಪ್ಪ. ದೃಷ್ಟಿನ ಕರ್ಕೊಂಡು ನಾನು, ನೀನು, ಅಮ್ಮ, ರಾಜ ಎಲ್ಲಾದ್ರೂ ದೂರ ಹೋಗೋಣ. ಈ ಶರಾವತಿ ತುಂಬಾ ಕೆಟ್ಟವಳು. ಏನ್ ಪುಟ್ಟಿ ನೀನು, ನಿನ್ನ ಬಾಯಲ್ಲಿ ಇಂಥ ಮಾತ? ನಿನ್ನ ತಂಗಿ ದೃಷ್ಟಿ ಎಷ್ಟು ಧೈರ್ಯವಂತೆ. ನೀನು ಧೈರ್ಯವಂತೆ ಆಗಿ ಇರಬೇಕು. ಅಲ್ಲ ಮಗಳೇ, ಇವತ್ತು ಇಲ್ಲಿ ಶರಾವತಿ ಕೆಟ್ಟವಳು ಅಂತ ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀವಂತ ಇಟ್ಕೋ. ಅಲ್ಲಿ ಶರಾವತಿ ಅಂತವ್ರು 100 ಜನ ಇರ್ತಾರೆ, ಮತ್ತೆ ಅಲ್ಲಿಂದ ಓಡ್ ಹೋಗ್ತೀಯ? ಇಲ್ಲ ಮಗಳೇ, ಎಷ್ಟೇ ಕಷ್ಟ ಬಂದ್ರು ಇದ್ದ ಜಾಗದಲ್ಲ ಬದುಕನ್ನು ಕಟ್ಕೊಳ್ದಿದೆಯಲ್ಲ, ಅಷ್ಟು ಜೀವನ. ಅದು ಪುಟೆ, ನನಗೊಂದು ಮಾತು ಕೊಡ್ತೀಯ? ಪುಟೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ದೃಷ್ಟಿಗೆ ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ ಅಂತ ಮಾತು ಕೊಡ ಪುಟೆ. ನನ್ ಜೀವ ಹೋದ್ರು ನನ್ ದೃಷ್ಟಿಗೆ ಯಾವತ್ತೂ ಮೋಸ ಮಾಡಲ್ಲ ಅಪ್ಪ. ಪುಟೆ,
ಜೀವ ಹೋಗಿ ಬರುತ್ತಲ್ಲ ಆಡ್ಬೇಡ. ಇದು ಬಾಳ ಬದುಕಬೇಕಾಗಿರೋಳು ನೀನು. ಸಾಯೋ ಮಾತಾಡ್ತಾಳೆ ನನ್ನ ಪುಟ್ಟಿ. ಹಂಗ ಮಾತಾಡಬಾರ್ದು ಮಗ, ಮಾತಾಡಬಾರ್ದು ಹಾಗೆ. ದತ್ತಾಬಾಯಿಗೆ ಕರೀಂ ಪರಿಚಯ ಆಗಿದ್ದು ಹೇಗೆ? ಯಾವ್ದಾದ್ರೂ ಡೀಲ್ ಗೊತ್ತಾಗ್ಲಾ? ಅದಕ್ಕಿಂತ ಮುಂಚೆನೆ ದತ್ತ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕರೀಂ ಫಸ್ಟ್ ಸಿಕ್ಕಿತ್ತು. ಯಾವಾಗ? ಅದೇ ಅವತ್ತೆಲ್ಲ ನಾವು ಪಾರ್ಟಿಗೆ ಹೋಗಿದ್ವಿ. ಅವತ್ತು ದತ್ತನ್ ಗಾಡಿ ಪಂಚರ್ ಆಗೋಯ್ತು. ನಾವೆಲ್ಲ ಗಾಡಿಲಿ ಹೋದ್ವಿ ಅಂಡ್ ದತ್ತ ಮತ್ತೆ ದೃಷ್ಟಿ ನಡ್ಕೊಂಡು ಹೋಗ್ತಾ ಇದ್ರು. ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಕರೀಮು ದೃಷ್ಟಿ ಕೆಸರಾಡ್ಸಿದ್ದಾನೆ. ಆಮೇಲೆ ವಾಪಸ್ ಬಂದು ಸಾರಿ ತಪ್ಪಾಯ್ತು ಅಂತೆಲ್ಲ ಕೇಳ್ಬಿಟ್ಟು ದತ್ತಂಗೆ ನಾನು ನಿಮ್ ಫ್ಯಾನು ಅಂತ ಅಲ್ಲಿ ಫಸ್ಟ್ ಇಂಪ್ರೆಸ್ ಮಾಡಿರೋದು. ಹಾಗೆ ಮಾತಾಡ್ತಾ ಮಾತಾಡ್ತಾ ಕ್ಲೋಸ್ ಆಗಿದ್ದಾನೆ. ಅದೇಗೆ ದತ್ತಾಬಾಯಿ ಅವನನ್ನ ಅಷ್ಟು ಈಸಿಯಾಗಿ ನಂಬಿಟ್ರು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅವನು ಮನೆಯವ್ರಿಗೂ ಡ್ರಾಪ್ ಕೂಡ ಮಾಡಿದ್ದಾನೆ. ನಿಮ್ ಮನೆ ನಂಗೆ ಮೊದ್ಲೇ ಗೊತ್ತಿತ್ತು ಅಂತ ಕೂಡ ಹೇಳಿದ್ದಾನೆ. ಅಂದ್ರೆ ಶರಾವತಿ ಅಕ್ಕನೇ ಅವನಿಗೆಲ್ಲ ಮಾಹಿತಿ ಕೊಟ್ಟಿರೋದು ಅಂತ ಇದ್ಯಾ? ಇನ್ನು ಅಕ್ಕ ಅಂತ ಕರಿತಿದ್ದೆಲ್ಲೋ, ಇಂಥವ್ನೆಲ್ಲ ಹೆಸರಿಡ್ ಕರಿಬೇಕು. ಇನ್ಯಾರು ಕೊಡಕ್ ಸಾಧ್ಯ? ಅದಾದ್ಮೇಲೆ ದತ್ತಂಗೆ ಫೋನ್ ಮಾಡಿ ಅರ್ಜೆಂಟ್ ಕೆಲಸ ಇದೆ ಬಾ ಅಂತ ಕರ್ಸ್ಕೊಂಡ. ಆ ಟೈಮಲ್ಲಿ ನಾನು ಅಲ್ಲೇ ಇದ್ದೆ. ನಂಗೆ ಅವತ್ತೇ ಗೊತ್ತಾಯ್ತು ಅವ್ನು ದೊಡ್ಡ ನಮಕ್ ಹರಾಮ್ ಅಂತ. ಹೌದಾ? ಇಲ್ಲೇನೋ ಕಟ್ತೀನಿ, ನಿಮ್ಮೆಲ್ಲರೂ ಸಹಾಯ ಬೇಕು ಅಂತ ಕೇಳ್ದ. ದತ್ತಾಬಾಯಿ ಅಷ್ಟು ಈಸಿಯಾಗಿ ಒಪ್ಕೊಂಡ್ರಾ? ದತ್ತ ಒಪ್ಕೊಂಡಿಲ್ಲ. ಆದ್ರೆ ಅವನಿದಂಗಲ್ಲ, ಆ ನಮಕ್ ಹರಾಮ್ ನನ್ ಮಗ. ಇವನೇನೋ ಅಲ್ಲಿ ವೃದ್ಧಾಶ್ರಮ ಕಟ್ಟಿಸ್ತೀನಿ, ಅನಾಥಾಶ್ರಮ ಕಟ್ಟಿಸ್ತೀನಿ, ಧರ್ಮಾಸ್ಪತ್ರೆ ಕಟ್ಟಿಸ್ತೀನಿ ಅಂತೆಲ್ಲ ಹೇಳ್ದ. ದತ್ತ ಅಲ್ಲೇ ಇಂಪ್ರೆಸ್ ಆಗಿತ್ತು. ಬಜರಂಗಿ ಬಾಸು ಅಂದ್ರೆ ಬಜರಂಗಿ ಬಾಸು ದತ್ತಾಬಾಯಿಗೆ ಧರ್ಮ ಕಾರ್ಯಗಳು ಇಷ್ಟ ಅಂತ ತಿಳ್ಕೊಂಡು ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಈ ತರ ಮಾಡಿದಾನೆ ಅಂತ ಹೇಳ್ತಾ ಇದ್ಯಾ? ಅದಾಗ 3 ದಿವಸಕ್ಕೆ ಅವನು ಅರ್ಜೆಂಟ್ ಕೆಲಸ ಇದೆ ಅಂತ ದತ್ತನ್ ಕರ್ಸ್ಕೊಂಡು ಕೈ ಕೊಟ್ಟ. ಇದೇ ಸಮಯ ನೋಡ್ಕೊಂಡು ಸೀಮಂಗ್ ಚಾಕು ಹಾಕ್ತ. ಪಾಪ ಸೀಮಾ ಅಂತ ಸ್ಥಿತಿನಲ್ಲಿ ಒದ್ದಾಡ್ಕೊಂಡು ಮನೆಗೆ ಬಂದ್ಲು. ಆ ಸಮಯದಲ್ಲಿ ಮನೇಲಿ ಯಾರೂ ಇರ್ಲಿಲ್ಲ, ದೃಷ್ಟಿ ಮಾತ್ರ ಇದ್ಲು. ಅವಳ ಪರಿಸ್ಥಿತಿ ನೋಡಿ ದೃಷ್ಟಿನೇ ಸೀಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು. ಆಸ್ಪತ್ರೆಗೆ ಹೋಗೋ ದಾರಿನಲ್ಲಿ ದೃಷ್ಟಿನ ಕಿಡ್ನಾಪ್ ಮಾಡಿ ದೃಷ್ಟಿನ ಎಲ್ಲಿ ಬಚ್ಚಿಟ್ಟಿದಾನೋ ಅಲ್ಲೇ ದತ್ತ ಬರೋ ಹಾಗೆ ಮಾಡ್ದ. ದತ್ತ ಬಂದ್ಮೇಲೆ ದೃಷ್ಟಿ ಬಣ್ಣ ರಿವೀಲ್ ಆಗೋ ಹಾಗೆ ಮಾಡ್ದ. ಅದಾಗಿ ಇನ್ನೂ 3 ದಿನ ಆಗಿದೆ. ಅವ್ನ್ ಟಾರ್ಗೆಟ್ ದತ್ತಾಬಾಯಿ ಆಗಿದ್ದಿದ್ರೆ ದತ್ತಾಬಾಯಿ ಮೇಲೆ ಅಟ್ಯಾಕ್ ಮಾಡ್ಬೇಕಿತ್ತಲ್ವಾ? ಅದನ್ ಬಿಟ್ಟು ದೃಷ್ಟಿನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ನನ್ಗನ್ಸತ್ತೆ ಶರಾವತಿ ಮತ್ತೆ ಕರೀಂ ಇಬ್ರು ಸೇರ್ಕೊಂಡು ದತ್ತನ ಮಾನಸಿಕವಾಗಿ ಮುಗಿಸ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ರು. ದತ್ತಂಗೆ ದೃಷ್ಟಿ ಕಂಡ್ರೆ ಪ್ರಾಣ. ದೃಷ್ಟಿ ನಿಜವಾದ ಬಣ್ಣನ ದತ್ತನ್ ಮುಂದೆ ಎಕ್ಸ್ಪೋಸ್ ಮಾಡಿದ್ರೆ ದತ್ತ ನನಗೆ ಮತ್ತೆ ಮೋಸ ಆಯ್ತು ಅಂತ ಮತ್ತೆ ಅವ್ನು ಕುಡಿಯಕ್ ಶುರು ಮಾಡಿ ಜೀವನ ಹಾಳು ಮಾಡ್ಕೋತಾನೆ ಅಂತ ಪ್ಲಾನ್ ಹಾಕಿದ್ರು. ಆದ್ರೆ ಅವ್ರ ಪ್ಲಾನ್ ಫ್ಲಾಪ್ ಆಯ್ತು. 3 ದಿವಸ ಆದ್ಮೇಲೆ ಸ್ಕೆಚ್ ಹಾಕಿ ದತ್ತನ್ನ ಮುಗಿಸೋದಕ್ಕೆ ಪ್ಲಾನ್ ಹಾಕಿದ್ದಾರೆ. ಈ ಮನೇಲಿ ನಡೀತಾ ಇರೋದೆಲ್ಲ ಕರೀಮ್ಗ್ ಗೊತ್ತಾಗ್ತಾ ಇದೆ ಅಂದ್ಮೇಲೆ ಇದು ಪಕ್ಕಾ ಶರಾವತಿ ಕೆಲ್ಸಾನೇ. ಹೌದು. ಕರೀಂ ಸಿಕ್ಕಿದಾನೆ ಅಂತ ದತ್ತನ್ ಕರ್ಸ್ಕೊಂಡಿರ್ಬೋದಾ? ಎಲ್ಲ ಪಾಯಿಂಟ್ಗಳು ಮ್ಯಾಚ್ ಆಗ್ತಾ ಇದೆ, ಆದ್ರೆ ಸಾಕ್ಷಿಗಳೇ ಇಲ್ವಲ್ಲ. ಸಾಕ್ಷಿ ಗೀಕ್ಷಿ ಅಂತ ಹುಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಸೈಲೆಂಟ್. ಆ ಶರಾವತಿನ ಇಲ್ಲ ಅಂದ್ರೆ ಆ ಕರೀಂನ ಹಿಡಿದು ಬಾಯಿ ಬಿಡಿಸ್ಬೇಕು. ಬಾಯಿ ಬಿಡ್ತಾನ ಅಂದ್ರೆ ಎಡ್ತದಕ್ ಬೇಕು. ಬಾಯಿ ಬಿಟ್ಟೇ ಬಿಡ್ತಾರೆ. ಆಗ ದತ್ತ ಬಾಯಿ ವಿಚಾರ ಎಲ್ಲ ಗೊತ್ತಾಗತ್ತೆ.